ಸ್ಥಳೀಯ ಅಮರೇಶ್ವರ ದೇವಸ್ಥಾನ ಬಳಿಯ ಚಿಮ್ಮಲಗಿ ಏತ ನೀರಾವರಿ ಯೋಜನೆಯ 13A ಕಾಲುವೆಯ ಸೇತುವೆ ನಿರ್ಮಾಣ ಕಾಮಗಾರಿಯನ್ನ ಪೊಲೀಸ್ ಸಮ್ಮುಖದಲ್ಲಿ ಭಾನುವಾರ ಆರಂಭಿಸಲಾಗಿದೆ. ಕಾರಣಾಂತರ ರೈತರ ಸಮಸ್ಯೆಯಿಂದ ಸುಮಾರು 12 ವರ್ಷಗಳ ಕಾಲ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಹಲವು ಹೋರಾಟಗಳ ನಂತರ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿತ್ತು. ಇದು ಸಾರ್ವಜನಿಕರ ಆಸ್ತಿ. ಏನಪ್ಪ ನಮಗೆ ನೀನು ಫೋನ್ ಮಾಡಿ ಬಿಟ್ಟಿದ್ವಿ, ನಾವು ಲೆಟರ್ ಕೊಟ್ಟಿದ್ದೆ. ಮತ್ತೆ ಈಗ ಹೊಸ ಡೆವಲಪ್ಮೆಂಟ್ ಬಂತಿದ್ದು ಮತ್ತೆ ನಾವು ಮಾಡಂಗಿಲ್ಲ. ಒಂದೇ ಕೆಲಸ ಏನೀಗ ಮಳ್ಳೆ ಇರ್ತೈತಿ. ನಾನು ಯಾರು ನಮ್ಮ ವಾಲಿ ಇರ್ತೈತಿ 4 ಹೊಡೆದಾಗ ಬೇಡ. ನಂದು 1 ನಿಮಿಷ ಕೇಳಿದೆ, ಈ ರೋಡನ್ನು ಬಂದ್ ಮಾಡಿ ನಾನು ಚಲನೂ ಮಾಡೋದಿಲ್ಲ. ನಾ ಭಾಳ ಆದ್ರೆ ಇವತ್ತು ಒಂದೇ ದಿನನೇ ಹೇಳಿ ನಾನು, ಯಾಕಂದ್ರೆ ನಂದು ಈಗ ಅಲ್ಲಿ ನಿಂತು 3 ತಿಂಗಳಾಗ್ತಿದ್ದು ದಿವಸ ಒಂದೊಂದು ಹಿಡಿಯೋದು. ನೀವು ಹೊಲದವರು ಏನದ ನನಗೆ ಬ್ಯಾಡ ಅಂತಾನೆ ಹೇಳ್ಬಿಡ್ರಿ. ಈಗ ಭಾಗವಂತ ಸಾಹೇಬ್ರೆ ಹೊಳ್ಳಿ ಇದ್ರ ಸಂಬಂಧ ನಾನು ಲೆಟರ್ ಕೊಟ್ಟು ಬಂದಿದ್ದು ನಾನು ಬ್ಯಾಡ ಕೆಲಸ. ಹೋಗಲ್ಲ. ನೋಡ್ರಿ, ನಾವು ರೈತರಿಗೆ ಅನ್ಯಾಯ ಮಾಡಲ್ಲ. ನನ್ನ ಹೆಸರು ಸಿಕ್ಕಪ್ಪ ಮಾದರ್ ಅಂತ ಸರ್. ಸರ್ ನಮ್ದು ಆಲೂರು. ಈಗ ಒಂದು ಎಲ್ಲಿ ಬಂದ್ಬಿಡು, ಚರ್ಚೆ ಮಾಡಕ್ ಹೋದ್ರೆ ಎಂಡ್ ಆಗೋದಿಲ್ಲ. After exams, everyone asks the same question. How many marks did you get? What is the percentage? Hundreds of questions they ask. I give the same answer to all of these. CPC Exam Scanner books. So what is an exam scanner? SSLC and PUC boards provide information to students about the weightage given to each topic in each chapter. Based on this information, experts have prepared 10 model question papers plus 5 practice papers covering each topic. Sir, did they ask question from this book? Yes. Information about how many marks should be written and how many answers are also there in this book. Overall, you will get 100% marks, as this book can be called a complete success tool. It also includes mind mapping for quick revision. Those who just pass by referring these books, you can also get first class. First class comers will easily get 100 marks. By referring CPC Exam Scanner, the fear in the exam will go away and the confidence will increase. Time management will also be known. Yes! Do not forget that CPC Exam Scanner books are behind every successful student. Now the exam scanners become CPC Mark Scorer, only name change, everything remains same. Cambridge Publishing Private Limited. We craft your vision to reality. ನಂತರ ಕಳೆದ 1 ವಾರದಿಂದಷ್ಟೇ ಆರಂಭಗೊಂಡಿದ್ದ ಹಲವು ರೈತರು ಕಳೆದುಕೊಂಡಿದ್ದ 13 ಗುಂಟೆ ಜಮೀನಿಗೆ ಇನ್ನೂ ಪರಿಹಾರ ಸಿಗಬೇಕಿದೆ ಅಂತ ಅಂದು ನಡೆದ ಸೇತುವೆ ಕಾಮಗಾರಿಯಲ್ಲಿ ಕಿರಿಕ್ ಉಂಟಾಗಿತ್ತು.
ಲಾಸ್ಟ್ ಏನಂದ ಕಡೆಗೆ ನಿನ್ನ ಹೆಸರು ಕರೆದೇ ಕೊಡುವಲ್ಲ ನೀನು ಕೊಟ್ಬಿಡ್ತೀನಿ ರೊಕ್ಕ ಅಂದ ಬರೇ ಬೇಡ ಮಾಡಿಸ್ಕೊಡೋದು ಗೌಡ್ರ ಬಳಿ ಬಂದು ಈಗ ಒಂದ್ ನಿಮಿಷ ಹೆಚ್ಚುವರಿ 13 ಗುಂಟೆ ಬಂದೈತಿ ಅದು ಇನ್ನೂ ಮಟ್ಟ ಪ್ರಸ್ತಾನ ಆಗಿಲ್ಲ. ನಾನು ನಾಳೆ ಏನೈತಿ ಪ್ರಸ್ತಾನ ಮಾಡಿ ಒಂದ್ ವಾರ ಒಳಗೆ ಎಸ್ಎಲ್ ಆಫೀಸ್ ಪ್ರಸ್ತಾವನೆ ಕಳಿಸ್ಕೊಡ್ತೀನಿ. ಪ್ರಸ್ತಾವನೆ ಒಂದ್ ವಾರ ಒಳಗೆ ಎಸ್ಎಲ್ ಆಫೀಸ್ ಅಂದ್ರೆ ಅಲ್ಲಿ SL ಆಫೀಸ್ದಾಗ ಏನು ಸಮಸ್ಯೆ ಇಲ್ಲ. ಅದನ್ನ ಹೇಳ್ತಾರೆ ಸರ್, ಒಂದ್ ಲೆಟರ್ ಅಲ್ಲಿ ಬರ್ಕೇಳಿ ಇದು ರೇಟಿನಲ್ಲಿ ಹಂಗಿರಲ್ಲ. ಒಂದ್ ವಾರ ಪ್ರಸ್ತಾವನೆ ನಾ ಕಳಿಸ್ತೀನಿ. ಒಂದ್ ವಾರ ಒಳಗೆ ಪ್ರಸ್ತಾವನೆ ಎಸ್ಎಲ್ ಆಫೀಸ್ ಕಳಿಸ್ತೀನಿ. ಎಸ್ಎಲ್ ಆಫೀಸ್ದಾಗ ಏನಿರ್ತಾವ ಹಂತ ಹಂತವಾಗಿ ಫೋರನ್ ನಲ್ಲಿ ಇಶ್ಯೂ ಮಾಡ್ತಾರ. ಫೋರನ್ ಆದ್ಮೇಲೆ 19 ಇಶ್ಯೂ ಮಾಡ್ತಾರೆ. ನಾವು ಪ್ರೊಸೀಜರ್ ಅವಾಗ ಕಮಿಟಿಯವರು ಅವ್ರು ಹೆಂಗಂತಾರೆ ಇಬ್ಬರು ಐದು ಮಾಡ್ಕೊಂಡು ಮಾಡಿ ಇಲ್ಲ ಮತ್ತೆ ಅವಾಗ ಡಾಕ್ಟರ್ ಮಾತಾಡ್ಕೊಂಡು ನಾವು ಲಾಸ್ಟ್ ಪಾಯಿಂಟ್ ಈಗ ಕೆನಲ್ ಬರ್ತಾ ಈ ಕೆನಲ್ ನೀವು ಅಲ್ಲಿಗೆ ಹಾಕೋಬಹುದು. ಈಗ ಡಾಕ್ಟರ್ ಎಲ್ಲ ಹೋಗ್ಲಾರ್ದ್ರೆ ಇರ್ಬೋದು, ಅದು ಸಂಬಂಧ ಇಲ್ಲದು. ನೀವು ನಾಳೆ ಹಿಂದೆ ಮಾಡ್ಬೋದು. ಮ್ಯಾಪ್ ಪ್ರಕಾರ ಮಾರ್ಕ್ ಮಾಡಿ ಇಟ್ಟಿವಿ ಸರ್. ನೀವು ಅದಕ್ಕೆ ನೀವು ಹಿಂದಿನ ಅಳಿದ್ ಬೇಡ. ಇದೇ 5 ಗುಂಟೆಗೆ ಅವ್ರು ರೊಕ್ಕ ತಗೊಂಡಿಲ್ಲ ಅಂತ ರೊಕ್ಕ ತಗೊಂಡ್ರ ಅವರು, ನಾವು ತಗೊಂಡಿವಿ. ಲಾಸ್ಟ್ ಪಾಯಿಂಟ್ ಇಲ್ಲಿ ಬರ್ತಲ್ಲ. ಪರಿಣಾಮ ಗುತ್ತಿಗೆದಾರ ರಾಯನಗೌಡ ಚೀತಾಪುರ ಅವರು ಕಾಮಗಾರಿ ಕೈಬಿಟ್ಟು ಮರಳಿದ್ರು. ಕೆಬಿಜಿಎನ್ಎಲ್ ಅಧಿಕಾರಿಗಳು ರೈತರನ್ನ ಭಾನುವಾರ ಮನವೊಲಿಸಿದ ತಮ್ಮ 13 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಪರಿಹಾರಕ್ಕೆ ಪ್ರಸ್ತಾವನೆ 1 ವಾರದಲ್ಲೇ ಬರಿತೀವಿ ಅಂತ ಭರವಸೆ ನೀಡಿದ ಹಿನ್ನೆಲೆ ಭಾನುವಾರ ಸೇತುವೆ ಕಾಮಗಾರಿ ನಡೆದಿದೆ. ಈ ವೇಳೆ ಕೆಬಿಜಿಎನ್ಎಲ್ ಅಧಿಕಾರಿಗಳಾದ ಆಮರೇಗೌಡ ಪಾಟೀಲ್, ಅಬುಕರ್ ಬಾಗವಾನ, ಗುತ್ತಿಗೆದಾರರಾದ ರಾಮನಗೌಡ ತಾತರೆಡ್ಡಿ, ಈರಣ್ಣ ನಾಡಗೌಡ, ಪಂಚಾಯತ್ ಉಪಾಧ್ಯಕ್ಷರಾದ ಬಸವರಾಜ ಗಂಗನಗೌಡ್ರು, ಮಲ್ಲು ಮಳೆತ್ತಿ, ಡಾಕ್ಟರ್ ಅಮರೇಶ ವಾಲಿ, ಬಾಬು ವಾಲಿ, ಜಗದೀಶ ತಾತರೆಡ್ಡಿ, ಮೈಬೂಬಾ ಹಿರೇಮನಿ, ತಿರುಪತಿ, ಪೇದೆಗಳಾದ ಹಣಮಂತ ಹೆಬ್ಬುಲಿ, ಬಸವರಾಜ ಚಿಂಚೋಳಿ ಸೇರಿದಂತೆ ರೈತರಿದ್ದರು. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತವಾಡ. ಚಲೋ ಆದ್ಮೇಲೆ ನಿಲ್ಬಾರ್ದು ಈ ಕೆಲಸ. 13 ಗುಂಟೆದ್ದು ಐತಲ್ಲ, ಇಲ್ಲಿ ಸಂಬಂಧಪಟ್ಟ ಏಡಬಲಿ ಅದ. ಅದಕ್ಕೆ ಆಕ್ಚುಲಿ ಇಲ್ಲಿ ಮುಂದೆ ಮದರಿಲ್ದು ಐತಿ ಕೆಲಸ ಮಾಡೋದು. ಇವ್ರು ಕಳ್ಸೋರು ಅವರೇ ಪ್ರಸ್ತಾವನೆ ಅದನ್ನ ಫಾಲೋ ಮಾಡೋದು. ಅಲ್ಲ ಮತ್ತೆ ಯಾಕಂದ್ರೆ ಈಗ ನಿಮ್ಗೆ ಕ್ಲಿಯರ್ ಹೇಳ್ತೀನಿ ಸರ್, ಇದಷ್ಟೇ ಮನವರಿಕೆ ಮಾಡ್ಕೊಂಡು ಇದು PWD ರೋಡ್ ಬಿಟ್ಟು ಏನ್ ಬರ್ತಲ್ಲ, ಇದನ್ನ ಐತೆ ಹೆಚ್ಚು ಕಡಿಮೆ ಮಧ್ಯ ಇವ್ರ ಜವಾಬ್ದಾರಿ ಇವ್ರು ತಗೊಂಡು ನಾನು ಅಲ್ಲೇ ನನ್ ತ್ರಾಸ ನೋಡ್ಕೋರಿ. ಇಲ್ಲಿ ನಿಂತು ಒಂದು 11ನೇ ತಿಂಗಳದಾಗ ನಿಂತಾರ. ನಾವು 3 ಲೆಕ್ಕಕ್ಕೆ ನಾವು ಇದನ್ನ ಮಾಡ್ಬಾರ್ದಪ್ಪ, ಮಾಡಿ ಹೋಗ್ಬೇಕಂತ ನೋಡಿದ್ವಿ. ಅವರು SL ಆಫೀಸ್ ಪ್ರಸ್ತಾವನೆ ಕಳಿಸಿ ಸರಿ ಕೊಡ್ತಾರೆ. 13 ಗುಂಟೆ ಇವ್ರಿಗೆ ಸಂಬಂಧಪಟ್ಟ ಕ್ಷೇತ್ರ ಕಂಪ್ಲೇಂಟ್ ಮಾಡೋದು ಸಪೋರ್ಟ್ ಮಾಡಬೇಕಾದ್ರೆ ಇದು ಅಡ್ಜಸ್ಟ್ಮೆಂಟ್ ಪ್ರಕರಣ ಮಾಡ್ರಿ ಅಂತ ಹೇಳಿ ಮಾಪ್ ಪ್ರಕಾರ ಮಾಡಿದ್ದೀನಿ ಸರ್. ನಾ ಫಸ್ಟ್ ಅಲ್ಲಿ ಯಾಕೆ ಮಾಡಿ ಸರ್? ಅವ್ರು ಮಾಡಿಲ್ರಿ. ನಾವು ಮಾಡಿಲ್ಲ, ನಿಮ್ಮ ಹೆಸರು ಇಲ್ಲಿ ಕೇಳಿಲ್ಲ. ಒಂದ್ ನಿಮಿಷ ನಾವು ನಾನೇ ಹೇಳ್ತೀನಿ. ಇದು ಏನೈತ್ರಿ ಮೊದಲ ನಾವು ಊರನ್ನ ಮಂದಿ ಕೆಲಸ ನಮಗೆ ಆಗೈತೆ ಅಂದ್ರೆ ಕರ್ಕೊಂಡ್ ಬಂದಿ ಹಿರಿಯರನ್ನ ಅಲ್ಲಿ ತೋರ್ಸಿದ್ಗಳನ್ನ ಒಂದ್ 2 ಬಕೆಟ್ ಹಾಕಿದ್ರು ಹೇಳಿದ್ರು. ಅದು ಅವಾಗ ಅನುಕೂಲ ಬಂದಂಗ ಮಾಡ್ಯಾರ. ಅನುಕೂಲ ತಗೊಂಡು ಮಾಡ್ಯಾರ. ಅಲ್ಲಿ ಕಿಲೋಮೀಟರ್ ಗಿಂತ ಚೇಂಜ್ ಮಾಡ್ರಿ. ಅನುಕೂಲ ಬಂದಂಗ ಮಾಡ್ಕೊಂಡ್ ಬಂದಾರ. ಅದು ಪೂರಾ ಲೀಗಲ್ ಹೋದ್ರೆ ಲೈನ್ ಹೋಗೈತೆ ಅಲ್ಲಿಗೆ ಫಿಕ್ಸ್ ಮಾಡಿ ಅಳದು. ಅಲ್ಲ ನಿಮಗೆ ಈಗ ನಿಮಗೆ ಏನ್ ಪ್ರಾಬ್ಲಮ್ ಈಗ? ಅವ್ರು ಒಂದವ್ರು ನಿಮ್ಗೆ ಬಾ ಅಂತ ಹೇಳ್ಯಾರ. ನಾವೊಬ್ಬ ಸಾಮಾಜಿಕ ಹೋರಾಟಗಾರ. ಇದು ಮೀಟಿಂಗ್ ಒಂದ್ 20 ಸಲ ಆಗೈತಿ. ಇಲ್ಲ ಸಂಸ್ಥಾದವ್ರು ಬಂದಾರ ಮೊದಲು. ಆಕ್ಚುಲಿ ಅಲ್ಲಿ ಅಂದ್ರು, ಇಲ್ಲಿ ಬಂದ್ರು. ಲಾಸ್ಟ್ ಇದು ನಡೆದು 3ನೇ ತಿಂಗಳ 11ನೇ ತಿಂಗಳದಾಗ ಓಪನಿಂಗ್ ಮಾಡಿವಿ.
ಈಗ ಇದು ಯಾಕಂದ್ರೆ ದಿನ ಹಿಂಗ ದಯವಿಟ್ಟು ತಮಗೇನು ನಾವು ತೊಂದರೆ ಕೊಡಲ್ಲ ಸರ, ತೊಂದರೆ ಕೊಡೋದಿಲ್ಲ. ಇದು ಸಾರ್ವಜನಿಕ ಆಸ್ತಿ. ನಿಮ್ಗೆ ತೊಂದರೆ ಕೊಡಲ್ಲ. ನಂದು ಒಂದೇ ರಿಕ್ವೆಸ್ಟ್ ಮಾತ್ರ, 13 ಗುಂಟೆದ್ದು ನಾ ನೋಟಿಸ್ನು ಜಾರಿಗೆ ಮಾಡಿಲ್ಲ, ಪ್ರಾಪ್ನು ಬಂದಿಲ್ಲ ಸರ್. 13 ಗುಂಟೆದ್ದು ಇದು ನೋಡಿ ಸರ್, ಇದು ನೋಡಿ. ಪೇಮೆಂಟ್ ಆದ್ಮೇಲೆ ಕೆಲಸ ಅಲ್ಲಿವರೆಗೂ ಪೇಮೆಂಟ್ ನೋಟಿಸ್ ಅವಾಗೆ ಮೂವ್ ಮಾಡಿದ್ರೆ ಮೂವ್ ಆಗಿ ಇಮಿಡಿಯೇಟ್ಲಿ ಮಾಡ್ಕೊಡ್ರಿ ಸರ್ಗೆ ಕೆಲಸ ಸ್ಟಾರ್ಟ್ ಮಾಡ್ಸಿ. 13 ಗುಂಟೆ ಚಲೋ ಮಾಡಿ ಈಗ ಅವ್ರು ಏನು ಕೇಳ್ತಾರೆ PN ಮೀಡಿಯಾ ನ್ಯೂಸ್, ಇದು ಅಂತ್ಯ ಇಲ್ಲದ ಧ್ವನಿ.